ದಕ್ಷಿಣ ಕಾಶಿ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಭಕ್ತರಿಂದ ತ್ರಿಶೂಲ ಸಮರ್ಪಣೆ. ಗದಗ್ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸಂಪ್ರದಾಯಗಳ ಸಮ್ಮೇಳನದೊಂದಿಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಮಧ್ಯಪ್ರದೇಶ ರಾಜ್ಯದ ಇಂದೂರು ಜಿಲ್ಲೆಯಲ್ಲಿ ತಯಾರಿಸಲಾದ 11 ಅಡಿ ಎತ್ತರ ಹಾಗೂ 3 ಅಡಿ ಅಗಲ ಹೊಂದಿದ ಭವ್ಯ ತ್ರಿಶೂಲವನ್ನು ಸ್ಥಾಪಿಸಲಾಯಿತು. ಪಟ್ಟಣದ ವಿವಿಧ ಪ್ರಮುಖ ವೃತ್ತಗಳ ಮೂಲಕ ಭಕ್ತಿಭಾವದಿಂದ ಮೆರವಣಿಗೆ ಮಾಡಲಾಯಿತು. ಪುಟ್ಟರಾಜ ಸರ್ಕಲ್ನಿಂದ ಪ್ರಾರಂಭವಾದ ಮೆರವಣಿಗೆ ಕೆಕೆ ಸರ್ಕಲ್, ಶಿವಾಜಿ ಸರ್ಕಲ್, ದುರ್ಗಾ ಸರ್ಕಲ್ ಮಾರ್ಗವಾಗಿ ಸಾಗುತ್ತಾ ಭಕ್ತರ ಜೈಘೋಷಗಳ ನಡುವೆ ಗಮ್ಯಸ್ಥಾನ ತಲುಪಿತು. ಮೆರವಣಿಗೆಯಲ್ಲಿ ಹರ ಹರ ಮಹಾದೇವ ಎಂಬ ಘೋಷಣೆಗಳು ಮೊಳಗಿದವು. ಭಕ್ತರ ಭಕ್ತಿಭಾವದಿಂದ ಪಾಲ್ಗೊಂಡಿದ್ದರು. ಈ ಭವ್ಯ ತ್ರಿಶೂಲವನ್ನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಕರೆತರಲಾಯಿತು. ದೇವಸ್ಥಾನಕ್ಕೆ ತಲುಪಿದ ಬಳಿಕ ಸಂಪ್ರದಾಯಬದ್ಧ ವಿಧಿವಿಧಾನಗಳ ಮೂಲಕ ತ್ರಿಶೂಲಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ನಂತರ ದೇವಸ್ಥಾನದ 2 ದೀಪಸ್ತಂಭಗಳ ಮಧ್ಯಭಾಗದಲ್ಲಿ ತ್ರಿಶೂಲವನ್ನು ಶಾಶ್ವತವಾಗಿ ಪ್ರತಿಷ್ಠಾಪಿಸಲಾಯಿತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಧರ್ಮದರ್ಶಿಗಳಾದ ಯಶ್ ರಾಜಪ್ರತಾಪಸಿಂಹ, ರಾಜ ಕೋರ್ಪಡೆ, ದೇವಸ್ಥಾನದ ಮುಖ್ಯ ಅರ್ಚಕರಾದ ವೇದಮೂರ್ತಿ ಮಲ್ಲಯ್ಯ ಸ್ವಾಮಿ ಗುರುಸ್ಥಳ ಮಠ, ರಾಜನಾರಾಯಣ್ ಪೂಜಾರ, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಸಿದ್ದಣ್ಣ ಬಂಡಿ, ಶಿವಣ್ಣ ಕೊರದಾನ ಮಠ, ಸುರೇಶ್ ವ್ಯಾಪಾರಿ, ರಾಜು ಸಾಂಗ್ಲೀಕಾರ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಈ ಧಾರ್ಮಿಕ ಕಾರ್ಯಕ್ರಮವು ಗಜೇಂದ್ರಗಡ ಪಟ್ಟಣದ ಭಕ್ತರಲ್ಲೂ ವಿಶೇಷ ಆತ್ಮೀಯತೆಯನ್ನು ಮೂಡಿಸಿ ಧರ್ಮದ ಮೇಲೆ ಅವರ ಭಕ್ತಿ ಹಾಗೂ ಏಕತೆಯನ್ನು ಮತ್ತೊಮ್ಮೆ ಪ್ರತಿಬಿಂಬಿಸಿದೆ. ಲವ್ಲಿ ಸ್ಟುಡಿಯೋ ಕನ್ನಡ. ಹರೇ ಹರ ಹರೇ ಹರ ದೇವಿ ಸಮೇತ ಶ್ರೀ ಕಾಲಕಾಲೇಶ್ವರ ಮಹಾರಾಜ್ ಕಿ ಜೈ. ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಅಂತರಗಂಗಾ ಮಾತಾ ಕಿ ಜೈ. ಶ್ರೀ ವರಮದೇವ ಮಹಾರಾಜ್ ಕಿ ಜೈ. ಶ್ರೀ ರುದ್ರಪಾದ ಮಹಾರಾಜ್ ಕಿ ಜೈ. ಶ್ರೀ ದುರ್ಗಾದೇವಿ ಮಾತಾ ಕಿ ಜೈ. ಸಾಂಬ ಜೈ ನಮಃ ಪಾರ್ವತಿ ಅರ್ಪಣಮಸ್ತು 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 ಸಾಂಬಜೈ ನಮಃ ಪಾರ್ವತಿ ಕಾಲಕಾಲೇಶ್ವರ ಅರ್ಪಣಮಸ್ತು.